ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ತಿಮ್ಮಾಪುರ ಗ್ರಾಮದ ನೀರಿನ ಬವಣೆ ನೀಗಿಸಿದ ಅಧಿಕಾರಿಗಳು, ಇವರ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ನೀರಿನ ಸಮಸ್ಯೆಗಾಗಿ 3 ತಿಂಗಳ ಹಿಂದೆ ಟಿವಿ ವರದಿ ಬಂದ ನಂತರ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಅಂತ ಹೇಳಿ ಹೋದವರು ಇದುವರೆಗೂ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ತಿಮ್ಮಾಪುರ ಗ್ರಾಮಕ್ಕೆ ಶೀಘ್ರದಲ್ಲಿ ತುಂಗಭದ್ರಾ ಕುಡಿಯುವ ನೀರನ್ನ ಸರಬರಾಜು ಮಾಡಬೇಕು ಅಂತ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು. ನಮಸ್ಕಾರ ರೀ, ಹೇಳ್ರಿ. ಹೌದು, ಗದಗ ಜಿಲ್ಲೆಯಲ್ಲಿ ಲಾಸ್ಟ್ ಅಲ್ಲಿ ಇಲ್ಲ. ಸರಿ, ಹೇಳ್ರಿ. ನೀರಿಂದ ಹೇಳ. ನೀರ್ 2 ದಿವಸ ನೀರ್ ಬಂದಾವ ಅಂತಾರ, ಅದನ್ನ ಹೇಳ. ಓಕೆ, ಅದು ಮೊದ್ಲಿನ 4 ತಾಸ ಆತೀಗ. ಮೊನ್ನೆ ಬಂದಿಂದ ಏನ್ ಬಂದೈತಿ, ನೀರ್ ಏನ್ ಬಂದೈತಿ? ಇಲ್ಲ ರೀ, ಒಂದೇ ವಿಷಯ ಸಾಹೇಬ್ರಿಗೂ ಹೇಳಿ, ನನಗೂ ಹೇಳಿ. ನಿಮ್ಮ ವಾರ್ಡಿಗೆ ನೀರು ಕೇಳ್ರಿ. ಒಂದು ನಿಮಿಷಕ್ಕೆ ದಯವಿಟ್ಟು ಕೇಳ್ರಿ. ನಿಮ್ಮ ವಾರ್ಡಿಗೆ ಬಂದಿಲ್ಲನಾ, ಇಲ್ಲಿ ಇಡೀ ಊರಿಗೆ ಬಂದಿಲ್ಲನಾ? ಇದು ಒಂದ್ ದಿವಸಕ್ಕೆ 1 ತಾಸು ನೀರು ಬರ್ತಾ ಇಲ್ಲನಾ? ಓಕೆ, ಅದು ಸಾಕಾಗ್ತಾ ಇಲ್ಲ. ನೀರು ಸಿಗ್ತಾ ಇಲ್ಲ. ಯಾಕಂದ್ರೆ ನಮ್ಮವರು ಮೀಟರ್ ರೀಡಿಂಗ್ ಅಂತ ಹೇಳುವುದ ಪ್ರಕಾರ ನೀರು ಹೋಗಿದೆ ಅಂತ ಹೇಳ್ತಾರೆ. ಸರಿ, ಆಯ್ತು. ಅವರು ಸುಳ್ಳು ಹೇಳ್ತಾರಂತ ತಿಳ್ಕೊಳ್ಳೋಣ, ಬಿಡ್ರಿ. ಇಲ್ಲ, ನೀವು ಸುಮ್ನೆ ಹೇಳ್ತೀರಂತ ಹೇಳ್ತಾ ಇಲ್ಲ ನಾನು. ಆಯ್ತಾ? ಸಮಸ್ಯೆ ಇರೋದಕ್ಕೆ ನೀವು ಸಾಹೇಬ್ರಿಗೂ ಇಷ್ಟು ಬಾರಿ ಕೇಳ್ತಾ ಇದ್ರಿ. ಆಯ್ತಾ? ಈಗ ನಮ್ಮವರು ಒಂದು ವಿಷಯ ಹೇಳ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದ ಒಳಗೆ ನಾನು PDO ಹತ್ರನು ಮಾತಾಡ್ತೀನಿ, ಸೆಕ್ಷನ್ ಆಫೀಸರ್ ನಿಮ್ ಊರಿಗೆ ಕಳಿಸ್ತೀನಿ. ಈಗ ತಮ್ಮ ಹೆಸರು ಏನದು? ಆಯ್ತು, ತಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಹೇಳ್ತೀನಿ. ಸೊ ಅಟ್ಲೀಸ್ಟ್ ಇದು ವೈಯಕ್ತಿಕ ಅಂತೇಳಿ ಯಾರು ಹೇಳುವುದು, ಊರ್ ಪರವಾಗಿನೇ ನೀವು ಹೇಳ್ತಾ ಇದ್ರಿ. ಆಯ್ತಲ್ಲವಾ? ಏನ್ ಹೆಸರು ಹೇಳಿದ್ರೆ ನಾನು ಬರ್ಕೊಳ್ತೀನಿ, ನಮ್ಮವ್ರನ್ನ ಮಾತಾಡ್ಲಿಕ್ಕೆ ಹೇಳ್ತೀನಿ. ನಾಳೆ ಮಧ್ಯಾಹ್ನ ಒಳಗೆ ಅಟ್ಲೀಸ್ಟ್ ಏನ್ ಸಮಸ್ಯೆ ಅಂತ ನಾನು ತಿಳ್ಕೊಳ್ತೀನಿ. ಏನ್ ಹೆಸರು ಹೇಳಿದ್ರೆ? ಬಾರ್ಬರೇನಾ? ಯಲ್ಲಪ್ಪ ಬಾಬ್ರಿ. ಈಗ ನಾಳೆ ಇದು ಏನಾಗೈತ್ರಿ, ಮೊಹರಂ ಚಲೋ. ಹಾ ಸರ್. ನಾಳೆ ಮೊಹರಂ ಚಲೋ. ಆಮೇಲೆ ಇಲ್ಲೆಲ್ಲ ನಿಮ್ ಮುಂಡ್ರಿಗೆ ವಾಟರ್ ಸಪ್ಲೈದವ್ರು ಕರ್ಕೊಂಡ್ ಕುಂತೀನಿ ಇಲ್ಲೇ. ಅಲ್ಲಿ ಒಂದು 3 ವಿಲೇಜಸ್, ಯಕ್ಲಾಸ್ಪುರ್, ಪೇಟಾಲೂರು, ಹಳ್ಳಿಕೇರಿ, ಹೈತಾಪುರ್, 4 ವಿಲೇಜಸ್ ಇಲ್ಲೇ ಇಲ್ಲ. ಇನ್ನೊಂದ್ ಇವತ್ತು ಎಲ್ಲಿ ಟ್ರಾನ್ಸ್ಫರ್ ಫೇಲ್ ಆಗೈತಂತ, ಶಿವಾಜಿನಗರ್. ಈ ಮೊಹರಂ ಅದು ಇಂಪಾರ್ಟೆಂಟ್ ಹಬ್ಬ ಎಲ್ಲರಿಗೂ. ಹೌದು. ಕೆರೆಗೆ ನೀರೇನು ಇಲ್ರಿ, ಕೆರೆ ಪೂರಾ ಡ್ರೈ ಆಗಿದೆ. ಅವತ್ತ ನಿಮ್ಗ ಸಿಯೋರ್ ನಿಮ್ಗ ಮಾತಾಡಿದ್ಮೇಲೆ DC ಅವ್ರಿಗೂ ಮಾತಾಡಿದೆ. ಮತ್ತೆ ಎಲ್ಲರೂ ಇಬ್ರು ಹೆಲ್ಪ್ಲೆಸ್ ಆದ್ರೆ ಏನ್ ಮಾಡೋದು ನಾವು? ಅಟ್ಲೀಸ್ಟ್ ಇನ್ಸ್ಪೆಕ್ಟರ್, EOs ಎಲ್ಲಿ ಪಂಚಾಯತಿಗೆ ಟ್ರಬಲ್ ಸಮಿದ್ರು, ಲೆಟ್ ದಮ್ ಗೋ ವಿತ್ ಟ್ಯಾಂಕರ್. ಅದು ಪೇಮೆಂಟ್ ಇಶ್ಯೂ ಆಗ್ತದೆ ಸರ್ ನಾಳೆ, ಅಷ್ಟೇ ಸರ್. ಹೌದು, ನಾವೇನ್ ಮಾಡೋದು? ನಾವು ಏನ್ ಮಾಡಕ್ ಸಾಧ್ಯತೆ? ಏನ್ KDP ದಾಗ ಅಪ್ರೂವಲ್ ಕೊಡ್ತೀವಿ, ಮತ್ತೆ
ಗವರ್ಮೆಂಟ್ ಇಂದ ಆಗ್ಬೇಕಲ್ವ ಸರ್ ಅದು. ಯಾಕಂದ್ರೆ ಲಾಸ್ಟ್ ಇಯರ್ ಬರ ಇತ್ತು ಸರ್, ಅದೊಂದು ಎಲ್ಲಾ ಕಡೆ ಟ್ಯಾಂಕರ್ ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲ ಇತ್ತು. ಈ ಬಾರಿ ಗವರ್ಮೆಂಟ್ ಅದಕ್ಕೆ ಒಪ್ಪಲ್ಲ ಸರ್, ಅದೇ ಸಮಸ್ಯೆ ಸರ್. ಮತ್ತೆ ಏನ್ ಮಾಡೋದ್ರಿ, ಏನ್ ಮಾಡೋದು ಹೇಳ್ರಿ. ಇಂಜಿನಿಯರಿಂಗ್ ಮಾತಾಡಿ ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೀನಿ ಸರ್. ಅವರು ಬಾಬ್ರಿ ಅವ್ರ ನಾಳೆ ಬೆಳಗ್ಗೆ ಮಾತಾಡ್ತೀನಿ ಸರ್ ಮತ್ತೊಮ್ಮೆ. ಆಯ್ತು. ಎಸ್. ಅಂದಪ್ಪ ಕೋಡೂರ, ಗದಗ, ಏಜ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.